ಬೋಬೋದು ನಾನು ಫೋನ್ ಹೋಲ್ಡರ್ ಮಾಡಿದ್ದೀನಿ. ಅದು ಫಸ್ಟ್ ಟೈಮ್ ನಾನು ಅವತ್ತು ಯಾವಾಗ ತೆಗೆದಾಗ ಹಾಕಿದ್ದೀನಿ. ಸೊ ಇವಾಗಲೂ ಅದೇ ಇದೆ. ನನ್ನ ಪ್ರಕಾರ ಬೋಬೋದು ಬೆಸ್ಟ್ ಅಂತ ಅಂದ್ಕೊತೀನಿ. ಯಾಕಂದರೆ ಯಾವ ಥರನೂ ಅದು ಇದಾಗಲ್ಲ. ಒಂದು ಸಲ ಫಿಕ್ಸ್ ಮಾಡಿದರೆ ಮೊಬೈಲ್ ಮತ್ತೆ ಹಂಗೆ ಇರುತ್ತೆ, ಬೀಳೋದು ಆ ಥರ ಸೀನಿಲ್ಲ. ಒಂದೆರಡು ಸಲ ಏನೋ ನನಗೆ ಬಿದ್ದಿದೆ. ಯಾವ ಥರ ಬಿದ್ದಿದೆ ಅಂದರೆ ಇಲ್ಲಿ ಅದ್ರದ್ದು ಟೈಟ್ ಮಾಡೋ ಆಪ್ಷನ್ ಇದೆಯಲ್ಲ, ನಾನು ಅದನ್ನು ಸರಿಯಾಗಿ ಟೈಟ್ ಮಾಡಿರಲಿಲ್ಲ. ಆ ಒಂದು ರೀಸನಲ್ಲಿ ಬಿದ್ದಿದೆ ಅಷ್ಟೇ. ಇಲ್ಲೊಂದು ಸಖತ್ ಆಫ್ ರೋಡ್ ಇದೆ. ಸರಿ, ನೆಕ್ಸ್ಟ್ ಟೈಮು ಈ ಆಫ್ ರೋಡ್ ನೋಡುವ, ಟ್ರೈ ಮಾಡುವ. ಇದ್ರ ಮೇಲೆ ಹೋಗ್ಲಿಕ್ಕೆ ಆಗುತ್ತಾ ಅಂತ. ಹೋಗ್ಬೋದು, ನಮ್ಮದು ಆನೆ ಅಲ್ವಾ, ಎಲ್ಲಿ ಬೇಕಾದರೂ ಹೋಗುತ್ತೆ. ಆ್ಯಕ್ಚುಲಿ ನನ್ನ ಬೈಕಿದ ಹೆಸರು ನಾನು ಆನೆ ಅಂತ ಇಟ್ಕೊಂಡಿದ್ದೀನಿ. ನನಗೆ ಇಷ್ಟ ಆದ ಹೆಸರು. ಸೊ ಆನೆನೂ ಇಷ್ಟ ನನಗೆ, ನನ್ನ ಬೈಕೂ ಇಷ್ಟ. ಆನೆ ಥರನೂ ಯಾವ ರೋಡ್ ಅಂತ ನೋಡಲ್ಲ, ಹಿಂಗೆ ನುಗ್ಗುತ್ತೆ. ಆನೆಗೂ ಅದೇ ಥರ ರೋಡ್ ಯಾವ ಥರ ಇದೆ ಅಂತ ನೋಡಲ್ಲ. ಆನೆ ಹೋಗಿದ್ದೇ ದಾರಿ, ಅದೇ ಥರ ಅಡ್ವೆಂಚರ್ ಹೋಗಿದ್ದೇ ದಾರಿ. ನಮಸ್ಕಾರ ಅಣ್ತಮ್ಮ, ನಾನು ನಿಮ್ಮ ADV ಮತ್ತೊಂದು ವೀಡಿಯೋಗೆ ಸ್ವಾಗತ. ಸೊ ಆಫ್ಟರ್ ಲಾಂಗ್ ಟೈಮ್ ಒಂದು ರಿವ್ಯೂ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ನನ್ನದೇ ಬೈಕಿದ್ದು. ಬಿಕಾಸ್ ಇವಾಗ ಆಲ್ರೆಡಿ 25,000 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ ನಂದು ಅಡ್ವೆಂಚರ್. ಅದು 2.5 year. ಲೋ ಟಿ ಟೀ ಕೊಡೋ. ನಾಗ ಟೀ 5 minutes later. ಸರಿ ನಾಗ ತಗೋ ಟೀ ದುಡ್ಡು ಚೆಕ್ ಬರೀತೀನಿ, ಸರಿನಾ? ಇಲ್ಲ ಕಾಸಲ್ಲಿಲ್ಲ, ಚೆಕ್ ಬರೆದು ಕಳಿಸ್ತೀನಿ ಕಂಪನಿಗೆ. ಬರಲಾ? ಬಟ್ ಆಫ್ ರೋಡೆಲ್ಲ ಮಾಡೋಕ್ಕೆಲ್ಲ ಸಾಕಷ್ಟು ಜಾಗ ಇದೆ, ಹೆಂಗೆ ಬೇಕಾದ್ರೆ ಮಾಡ್ಬೋದು. ಈ ಜಾಗ ಯಾವುದಂತ ನಂಗೆ ಗೊತ್ತಿಲ್ಲ, ಆದರೂ ಸಹ ನಾನು ಟ್ರೈ ಮಾಡ್ತಾ ಇದ್ದೀನಿ. ಅಯ್ಯಪ್ಪ, ಉಫ್. ಆ್ಯಕ್ಚುಲಿ ತುಂಬ ದಿನದ ನಂತರ ನಾನು ಆಫ್ ರೋಡ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ನಮ್ಮೊಂದು ಬ್ಯಾಚಲ್ಲಿ ಬಂದಿದ್ವಿ ಆಫ್ ರೋಡ್ ಮಾಡೋಕ್ಕೆ, ಇಲ್ಲಲ್ಲ ಬೇರೆ ಜಾಗ. ಬಟ್ ಆವಾಗ ನಾನು ಗೋಪ್ರೋ ರೆಕಾರ್ಡ್ ಏನು ಮಾಡಿರಲಿಲ್ಲ, ಸುಮ್ಮನೆ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಹಂಗೆ ಮಾಡಿಬಿಟ್ಟೆ. ನೀವು ಕೇಳ್ತಾ ಇರ್ಬೋದು, ಯಾಕಂದರೆ ಆಫ್ ರೋಡಲ್ಲಿ ಮಾತ್ರ ಒಂಥರ ವೈಬ್ರೇಷನ್ ಸೌಂಡ್ ಬರುತ್ತೆ ಫ್ರಂಟ್ ವಿಂಜರಿಂದ. ಯಾಕಂದರೆ ನಾನು ಹೇಳಿದ್ನಲ್ಲ ಅದು ಲೂಸ್ ಆಗಿತ್ತು ಅಂತ. ಸೊ ಅದೇ ಒಂದು ರೀಸನ್ ಆಗಿರಬೇಕು ಮೇ ಬಿ. ಅದು ಚೇಂಜ್ ಮಾಡೋಕ್ಕಾಗಲ್ವಾ ಅಂದರೆ ಆಗುತ್ತೆ, ಫುಲ್ ಸೆಟ್ ಚೇಂಜ್ ಮಾಡಬೇಕು. ನಾನು ಕೇಳಿದೆ ಅವ್ರ ಹತ್ರ, ಫುಲ್ ಸೆಟ್ ಚೇಂಜ್ ಮಾಡಿದಾಗ ಏನಾಗುತ್ತೆ ಅಂದರೆ, ಸೊ ಒಂದು ನಿಮಿಷ ಇದನ್ನು ಹತ್ತಿಸ್ಬಿಡ್ತೀನಿ, ತುಂಬ ಇದೆ. ಎಸ್. ಸೊ ಅದು ಫುಲ್ ಸೆಟ್ ಚೇಂಜ್ ಮಾಡುವಾಗ ಏನಾಗುತ್ತೆ ಅಂದರೆ, ಮತ್ತೆ ನಾವು ಇವಾಗ ಫುಲ್ ಸೆಟ್ LCD ಯಲ್ಲೇ ಬರುತ್ತೆ, LED ಲೈಟ್ ಬರಲ್ಲ. ಸೊ ಚೇಂಜ್ ಮಾಡೋ ಟೈಮ್ ಮತ್ತೆ LED ಹಾಕಿದರೆ ಮತ್ತೆ ಅದೇ ಪ್ರಾಬ್ಲಮ್ ಬರುತ್ತೆ. ಸೊ ನನಗೆ ಆಫ್ ರೋಡ್ ಮಾಡೋ ಟೈಮಲ್ಲಿ ಮಾತ್ರ ಅದೊಂದು ಸೌಂಡ್ ಥರ, ನಾರ್ಮಲೆಲ್ಲ ರೋಡಲ್ಲಿ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಇನ್ನೂ ಜಾಸ್ತಿ ಇದು ಮಾಡಿಲ್ಲ. ಫಸ್ಟ್ ಏನೋ ಒಂಥರ ಇರಿಟೇಷನ್ ಥರ ಆಗ್ತಾಯಿತ್ತು. ಆಮೇಲೆ ಒಂದು 30% ನಾನೇ ಫಿಕ್ಸ್ ಮಾಡಿದೆ. ಇದರಲ್ಲಿ ಏನೆಲ್ಲ ಪ್ರಾಬ್ಲಮ್ ಇದೆ, ಏನೆಲ್ಲ ಪ್ರಾಬ್ಲಮ್ ಇಲ್ಲ ಅಂತೇಳಿ ಕರೆಕ್ಟಾಗಿ ನಾನು ಇವತ್ತು ರಿವ್ಯೂ ಮಾಡ್ತೀನಿ. ಬೆಳಿಗ್ಗೆ ಜೇಬಿಗೆ ಕತ್ತರಿ ಹಾಕುವಂಥ ಕೆಲಸ ಅಂದರೆ ಪೆಟ್ರೋಲ್ ಹಾಕೋದು. ಆ್ಯಕ್ಚುಲಿ ಎಲ್ಲೋದ್ರೂ ಫೋನ್ಪೇ ಆನ್ಲೈನ್ ಪೇಮೆಂಟ್ ಅಂತ ಇರೋ ತನಕ ಟೆನ್ಷನ್ ಇರಲ್ಲ. ಪಾಕೆಟಲ್ಲಿ ದುಡ್ಡಿದ್ರೂ ದುಡ್ಡಿಲ್ಲ ಅಂದ್ರೂ ಅಕೌಂಟಲ್ಲಿ ದುಡ್ಡಿದ್ರೆ ಸಾಕಾಗುತ್ತೆ. ಸೊ ಇವಾಗ ಏನಾಗುತ್ತೆ ಅಂದರೆ Paytm ಎಲ್ಲ ಬ್ಯಾನ್ ಆಗುತ್ತೆ, ಅದು ಇದು ಅಂತ ಹೇಳ್ತಾ ಇದ್ದಾರೆ. ಸೊ ಮೇ ಬಿ ಈ ತಿಂಗಳು ಬ್ಯಾನ್ ಆಗೋ ಚಾನ್ಸಸ್ಸು ಕೂಡ ಇದೆ ಜಾಸ್ತಿ. ಟೈಮಿಂಗ್ ಏನೋ ಕೊಟ್ಟಿದ್ದಾರೆ. ಮತ್ತು ಬೈಕ್ ಇವಾಗ ಹೇಳ್ತಾ ಇದ್ದೀನಿ ಅಂದರೆ 25,000 ಕಿಲೋಮೀಟ್ರ್ ಆಲ್ರೆಡಿ ನಾನು 2 year 3-4 month ಏನೋ ಆಯಿತು ನಾನು ಆಲ್ರೆಡಿ ಕ್ಲಿಯರ್ ಮಾಡಿದ್ದೀನಿ. ಸೊ ಲಾಂಗ್ ಅಂದರೆ ಆಲ್ಮೋಸ್ಟ್ ಇಂಡಿಯಾ ಫುಲ್ ಹೋಗಿದ್ದೀನಿ, ಓಕೆನಾ. ಇನ್ನೊಂದು ಬಿಗ್ ರೈಡ್ ಎಲ್ಲ ಪ್ಲ್ಯಾನಿಂಗ್ ಇದೆ. ಬಟ್ ಎಲ್ರಿಗೂ ಸಮ್ ಪರ್ಸ್ನಲ್ ಇಶ್ಯೂ, ಬ್ಯುಸಿ ಪ್ರೆಷರಿಂದಾಗಿ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಸೊ ಆಲ್ರೆಡಿ ಇವಾಗ ಇದ್ರದ್ದು ಮೇಂಟೆನೆನ್ಸ್ ಹೇಗಂದರೆ, ನನಗೆ ಇವಾಗ ನಾರ್ಮಲ್ ಆಗಿ ಒಂದು ಸರ್ವಿಸ್ ಎಲ್ಲ ಮಾಡುವಾಗ ಒಂದು 3 month 2 month 3 monthಗೆ ಸರ್ವಿಸ್ ಎಲ್ಲ ಮಾಡುವಾಗ ಶೋರೂಮಿಗೆ ಹೋಗುವಾಗ
5,000 to 8,000 ಮಿನಿಮಮ್ ಇಡಲೇಬೇಕು. ಯಾಕಂದರೆ ಅಮೌಂಟು ಇರಲೇಬೇಕು. ಅಲ್ಲಿ ಹೋದ್ಮೇಲೆ ಅಷ್ಟಾಯ್ತಾ ಇಷ್ಟ ಆಯ್ತಾ ಅಂತ ನೋಡೋಕ್ಕಾಗಲ್ಲ. ರೆಗ್ಯುಲರಾಗಿ ನನ್ನ ಸರ್ವಿಸ್ ಕಾಸ್ಟ್ ಬಂದುಬಿಟ್ಟು ಅಡ್ವೆಂಚರ್ ಇದು 6,000 7,000 8,000 ಮೇಜರ್, ಅಂದರೆ ಆಯಿಲ್ ಚೇಂಜಿಂಗ್, ಆಮೇಲೆ ಚೈನ್ ಕ್ಲೀನಿಂಗು ಅದು ಇದು ಅಂತೇಳಿ. ಆಮೇಲೆ ಎಕ್ಸ್ಟ್ರಾ ಎಲ್ಲ ಪ್ರಾಬ್ಲಮ್ಮು, ಬೇರೆ ಏನಾದರೂ ಪಾರ್ಟ್ಸ್ ಅದು ಇದು ಕಿತ್ತೋಗಿದೆ ಅಂತ ಅದಾಗಬೇಕಂದ್ರೆ ಒಂದು 10,000 ಆಗುತ್ತೆ. ಅಡ್ವೆಂಚರ್ದು ಮೈನ್ ಫಾಲ್ಟ್ ಏನಂದರೆ ನಮಗೊಂದು ಕಷ್ಟ ಅಂತ ಬಂದರೆ ಇದ್ರದ್ದು ಚೈನ್ ಸ್ಪಾಕೆಟ್ ಮಿನಿಮಮ್ ಎವ್ರಿ 10,000 ಕಿಲೋಮೀಟ್ರಿಗೆ ಚೈನ್ ಸ್ಪಾಕೆಟ್ ಚೇಂಜ್ ಮಾಡಲೇಬೇಕು, ಇಲ್ಲಾಂದರೆ ಗಾಡಿ ಸೌಂಡ್ ಬರುತ್ತೆ. ಸೊ ಚೈನ್ ಪಾಕೆಟ್ ಚೇಂಜ್ ಮಾಡೋಕ್ಕೆ ಅದು ಒಂದು 8,000 ಇಂದ 10,000 ಹಾಗೆ ಆಗುತ್ತೆ. ಆಮೇಲೆ ಮೈಲೇಜ್ ನಾರ್ಮಲ್ ಆಗಿ ಮೈಲೇಜ್ ನಿಮ್ಗೆ ಗೊತ್ತಿದೆ, ನಾನು ಹೇಳಿದ್ದೀನಿ 20 ಇಂದ 22 ಅಲ್ಲ. ಬಟ್ ಇವಾಗ ನಾನು ಬಟನ್ಸ್ ಟೈರ್ ಹಾಕಿದ ಮೇಲೆ ಕಂಪ್ಲೀಟಾಗಿ ನನಗೆ 18 17 ಎಲ್ಲ ಆ ಥರ ಸಿಗ್ತಾ ಇದೆ. ಅದನ್ನು ತುಂಬ ಜನ ಗಾಡಿ ಸೈಜ್ ನೋಡಿಬಿಟ್ಟು ತುಂಬ ಜನ ಹೇಳ್ತಾರೆ ನಿನಗೆ ಇದಕ್ಕಿಂತ ಬೆಟರಾಗಿ ಕಾರ್ ತೆಗಿಬೋದಲ್ವ ಅಂತ, ಕಾರ್ ತೆಗಿಬೋದಿತ್ತಲ್ಲ ಅಂತ. ಬಟ್ ಅಂಥವ್ರಿಗೆಲ್ಲ ಹೇಳೋದು ಇಷ್ಟೇ, ಹೋಗ್ರಲ್ಲೋ ಕೆಲಸ ನೋಡಿ ಅಂತ. ಯಾಕಂದರೆ ಅವ್ರವ್ರ ಫೀಲ್. ನಾನು ಕಾರ್ ಇನ್ನು ನಾನು 20 ಲಕ್ಷದ ನನ್ನ ಹತ್ರ ಅಮೌಂಟ್ ಬಜೆಟ್ ಇದೆ. ನಾನು ಏನಾದರೂ ಒಂದು ವೆಹಿಕಲ್ ತೆಗೆಯುವ ಐಡಿಯಾ ಇದ್ದರೂ ನಾನು ಬೈಕಿಗೆ ನೋಡ್ತೀನಿ, ಯಾಕಂದರೆ ಕಾರ್ಗೆ ನೋಡಲ್ಲ. ಎಸ್ ಅಫ್ಕೋರ್ಸ್ ಮನೇಲಿ ಒಂದು ಕಾರ್ ಇಡಬೇಕು, ಫ್ಯಾಮಿಲಿಯೆಲ್ಲ ಇರುವಾಗ ಒಂದು ಕಾರಲ್ಲೇ ಇದ್ದರೆ ಬೆಸ್ಟ್. ಬಟ್ ಆ ಥರ ಅಂದ್ಕೊಂಡು ನಮಗೆ ಬಾಯ್ಸಿಗೆ ನನ್ನ ಆಪರ್ಚುನಿಟಿ, ಮನೇಲಿ ಒಂದು ಸಣ್ಣ ಕಾರ್ ಇದ್ದರೂ ನೀನು ಆಲ್ಟೋ 800 ಇದ್ರೂ ಪರವಾಗಿಲ್ಲ, ಬಟ್ ನನ್ನ ಹತ್ರ ಇರುವ ಬೈಕ್ ಮಾತ್ರ 800cc ಇರಬೇಕು. ಆ ಥರ ಥಿಂಕ್ ಮಾಡುವ ನಾನು. ಮೇಂಟೆನೆನ್ಸ್ ಆಗುತ್ತಾ ಗುರು ಅಂದರೆ ಕಷ್ಟ. ಯಾಕಂದರೆ ಅಂದರೆ ನಮ್ಮ ಅಪ್ಪ ಎಲ್ಲ ಮಾಡಿ ದುಡ್ಡಲ್ಲಿ ಶೋಕಿ ಮಾಡೋರಿಗೆಲ್ಲ ಪ್ರಾಬ್ಲಮ್ ಇಲ್ಲ. ಬಟ್ ಓನಾಗಿ ದುಡಿದು ಕಷ್ಟಪಡೋ ಮಿಡಲ್ ಕ್ಲಾಸ್ ಬಾಯ್ಸ್ ಇದ್ದಾರಲ್ಲ, ಅವರಿಗೆಲ್ಲ ಏನಾಗುತ್ತೆ ಅಂದರೆ ಪ್ರೆಷರ್ ಆಗುತ್ತೆ. ಬಟ್ ಅದು ತಲೆಗೊಡಿಸ್ಕೊಳ್ಳಲ್ಲ. ಒಂದು 10,000 ಬಿಲ್ ಆದ್ರೂ ಏನು ಮಾಡ್ತಾರೆ, ದುಡ್ಡಿಲ್ಲದವರು ಒಂದು 5,000 ಅಮೌಂಟ್ ಇಟ್ಕೊಂಡು ಹೋಗಿ ಮತ್ತೆ ಒಂದು 5,000 ಫ್ರೆಂಡ್ಸ್ ಹತ್ರ ಸಾಲ ಇಸ್ಕೊಂಡು ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಂತ ಮಾಡಿಕೊಂಡು ಆ ಸಾಲ ಬೇಗ ಕೆಲಸ ಮಾಡಿ ತೀರಿಸ್ತಾ ಹೋಗ್ತಾ ಇರ್ತಾರೆ ಲೈಫಲ್ಲಿ. ಬಟ್ ಎಲ್ರಿಗೂ ಒಂದು ಆಸೆ ಇರುತ್ತೆ ಮಿಡಲ್ ಕ್ಲಾಸ್ ಬಾಯ್, ನನ್ನ ಹತ್ರ ಈ ಥರದೊಂದು ಬೈಕ್ ಇಟ್ಕೋಬೇಕು, ನನ್ನ ಹತ್ರ ಈ ಥರದೊಂದು ಬೈಕ್, ಒಂದು ಡ್ಯೂಕು ಏನಾದರೂ ಒಂದು ಇಡಲೇಬೇಕು, ಆ ಥರ ಈ ಥರ ಅಂತ ಎಲ್ಲ NS ಅಂತ ಇರಬೇಕಂತ. ಬಟ್ ಅಫ್ಕೋರ್ಸ್ ಏನಾಗುತ್ತೆ ಅಂತ ಅವ್ರದ್ದು ಪರ್ಸ್ನಲ್ ಇಶ್ಯೂ, ಪರ್ಸ್ನಲ್ ಪ್ರಾಬ್ಲಮ್ ಇಂದಲ್ಲಾಗಿ ಅವರು ಪೆಂಡಿಂಗ್ ಮಾಡ್ತಾರೆ. ಬಟ್ ಆಸೆ ಅನ್ನೋದು ಅದು ಇವತ್ತಲ್ಲಾದರೂ ನಾಳೆ ಇದ್ದೇ ಇರುತ್ತೆ. ಇನ್ನು 5 ವರ್ಷ ಹೋದ್ರೂ ನಾನೊಂದು ಬೈಕ್ ತೆಗೆಯುತ್ತೇನೆ ಅನ್ನೋ ಅವ್ರಲ್ಲ ಅಟ್ಲೀಸ್ಟ್ ಒಂದು ಬೈಕ್ ತೆಗೆದು ಅವರು ಇದು ಕ್ಲಿಯರ್ ಮಾಡ್ತಾರೆ. ಅಂದರೆ ನಾನು ಹೇಳಿದ್ನಲ್ಲ, ನೀವು ನಿಮ್ಮ ಬೈಕಿಗೆ ಎಷ್ಟು ಮೇಂಟೈನ್ ಮಾಡಿ, ಎಷ್ಟು ಖರ್ಚು ಮಾಡಿ, ಬಟ್ ಅದು ನಿಮಗೆ ಯಾವತ್ತೂ ಮೋಸ ಮಾಡಲ್ಲ. ಅದೇ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿದ್ದು, ಲವ್ವಲ್ಲಿದ್ದು ಅದು ನಿಮಗೆ ಯಾವತ್ತು ಪರ್ಮನೆಂಟ್ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಹೇಳೋದು ನಿಮಗೆ ಅಷ್ಟು ಅಗ್ರಿಮೆಂಟ್ ಇದೆಯಾ, ಅಷ್ಟು ಪರ್ಫೆಕ್ಟಾಗಿ ನಿಮಗೆ ಧೈರ್ಯ ಇದೆಯಾ, ನಾನು ಲವ್ ಮಾಡೋ ಹುಡುಗಿ ನನ್ನವಳೆ ಅಂತ ಯಾವ ನಂಬಿಕೆ ಇಲ್ಲ ಗುರು. ಅದೇ ನೀನು ಬೈಕ್ ನೀನು ಎಷ್ಟು ಅದಕ್ಕೆ ಎಷ್ಟು ಚೆನ್ನಾಗಿ ನೋಡ್ತೀಯ, ಎಷ್ಟು ಅದಕ್ಕೆ ಮೇಂಟೈನ್ ಮಾಡ್ತೀಯಾ, ಅಷ್ಟೇ ಎಷ್ಟು ಸುತ್ತಾಡ್ತೀಯ, ಅಷ್ಟೇ ನಿನ್ನ ಜೊತೆ ನೀನು ಅಂದರೆ ಕೊನೆ ನೀನು ಸಾಯೋ ತನಕ ನಿನ್ನ ಜೊತೆ ಇರುತ್ತೆ. ನೀನೇ ಬೇಡ ಅಂತ ಅಂದ್ಬಿಟ್ಟು ಮಾರೋ ತನಕ ನಿನ್ನ ಬೈಕ್ ನಿಂದೆ, ಅದು ನಿನಗೆ ಅಗ್ರಿಮೆಂಟ್ ಪರ್ಮನೆಂಟ್. ಸೊ ಆ ಥರ ನಮ್ಮ ರಿಲೇಷನ್ಶಿಪ್ ಹುಡುಗಿರಲ್ಲ, ಆ ಥರ ಅಲ್ಲ. ಸೊ ಹುಡುಗಿರದೊಂದು ಇದಿರುತ್ತೆ, ನಾವು ಹಾಕೋ ಡೈಲಿ ಹಾಕೋ ಮೇಕಪ್ಪೇ ಫುಲ್ ಕಾಸ್ಟ್ಲಿ, ನಾವು ಹಾಕೋ ಲಿಫ್ಟಿಗೆ ಕಾಸ್ಟ್ಲಿ, ನಾವು ಹಾಕೋ ಐಲೈನರ್ ಕಾಸ್ಟ್ಲಿ ಅಂತ. ಬಟ್ ಅವ್ರಿಗೆ ಗೊತ್ತಿಲ್ಲ, ಬಾಯ್ಸ್ ಎಲ್ಲ ಹಾಕೋ ಹೆಲ್ಮೆಟ್ ಅವ್ರಿಗಿಂತ ಎಷ್ಟು ಡಬಲ್ 10-15 ಸಾವಿರದ್ದು ಹೆಲ್ಮೆಟ್ ನಾವು ಡೈಲಿ ಹಾಕೊಂಡು ಓಡಾಡ್ತಾ ಇರ್ತೀವಿ ಲೋಕಲಲ್ಲಿ. ಈ ನಂದು ಅಡ್ವೆಂಚರ್ ಹೇಳ್ತೀನಿ. ಇವಾಗ KTM ಡ್ಯೂಕ್ ಅಂದರೆ ಇವಾಗ ಡ್ಯೂಕು 250ಗೆ ಅಡ್ವೆಂಚರ್ 250 ಕಂಪೇರ್ ಮಾಡುವಾಗ ತುಂಬ ಇದಿರುತ್ತೆ. ಯಾಕಂದರೆ ಡ್ಯೂಕ್ ನೀವು ಇವಾಗ ಡ್ಯೂಕ್ ಒಂದು 250 ತಗೊಂಡು ಸುಮ್ಮನೆ ಅದನ್ನು ಹಂಗೆ ಜಸ್ಟ್ ಒಂದು ಸ್ಟಿಕ್ಕರಿಂಗ್ ಮಾಡಿ ಮಾಡಿಫೈ ಮಾಡಿದರೆ ಸಾಕಾಗುತ್ತೆ, ಅದಕ್ಕೆ ಬೇರೆ ಖರ್ಚಾಗುವ ಅವಶ್ಯಕತೆ ಇಲ್ಲ. ಅದೊಂದು ಸ್ಪೋರ್ಟ್ಸ್ ಬೈಕ್. ಬಟ್ ಅಡ್ವೆಂಚರ್ ಹಂಗಲ್ಲ. ಅಡ್ವೆಂಚರ್ ಅಂದರೆ ಟೂರಿಂಗ್ ಬೈಕ್. ನಿಮಗೆ ಕಂಪಲ್ಸರಿಯಾಗಿ ಒಂದು ಟೂರ್ ಹೋಗುವಾಗಲ್ಲ, ಲಾಂಗ್ ರೈಡ್ ಹೋಗೋದಾದರೆ ಬ್ಯಾಕಲ್ಲೆಲ್ಲ ಕೆರಿಯರ್ ಜೆರಿಕೇನ್ ಆ ಥರದ್ದೆಲ್ಲ ಫಿಟ್ ಮಾಡಬೇಕು. ಸೊ ಡ್ಯೂಕಿಗೆ ಮಾಡಬಾರ್ದು ಅಂತಲ್ಲ, ಮಾಡಬೇಕು. ಬಟ್ ಜಾಸ್ತಿ ಜನ ಡ್ಯೂಕಲ್ಲಿ ಆ ಥರ ಎಲ್ಲ ಮಾಡಲ್ಲ. ಬಟ್ ಅಡ್ವೆಂಚರ್ ಹಂಗಲ್ಲ. ನೀವು ಒಂದು ರೈಡ್ ಅಂತ ಸ್ಟಾರ್ಟ್ ಮಾಡುವಾಗ ಅದಕ್ಕೆ ಬೇಕಾದ ಪ್ರಿಪರೇಷನ್ ಎಲ್ಲ ಮುಗಿಸಲೇಬೇಕು, ಇಲ್ಲಾಂದರೆ ನಿಮಗೆ ಆ ರೈಡ್ ಅಷ್ಟು ಕಂಫರ್ಟೇಬಲ್ ಇರಲ್ಲ, ಮತ್ತು ತುಂಬ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡಬೇಕಾಗುತ್ತೆ. ಇವಾಗ ನಾನು ಹೇಳ್ತಾ ಇದ್ದೀನಿ, ನಾನಿವಾಗ ಮಂಗಳೂರಿಂದ ಬೆಂಗಳೂರು ಬರುವಾಗಲೂ ಅಟ್ಲೀಸ್ಟ್ ನನಗೆ ಏನು ಮಾಡಬೇಕಂದ್ರೆ ಫಸ್ಟ್ ಗಾಡಿ ವಾಶ್ ಮಾಡಿ, ಚೈನ್ ಕ್ಲೀನ್ ಮಾಡಿ, ಚೈನ್ ಸ್ಪ್ರೇ ಮಾಡಿ, ಇಂಜಿನ್ ಆಯಿಲ್, ಕೂಲೆಂಟು, ಆಮೇಲೆ ಪೆಟ್ರೋಲು ನಾರ್ಮಲ್ ಆಗಿರುತ್ತೆ. ಇಂಜಿನ್ ಆಯಿಲ್ ಕೂಲೆಂಟ್ ಎಲ್ಲ ಕರೆಕ್ಟಾಗಿ ಮಲ್ಟಿಪಲ್ ಚೆಕ್ ಮಾಡಬೇಕಾಗುತ್ತೆ. ಇದರಲ್ಲಿ ಕೂಲೆಂಟ್ ಏನಾದರೂ ಕಮ್ಮಿ ಆದರೆ ಏನಾಗುತ್ತೆ ಅಂದರೆ ಫುಲ್ ಗಾಡಿ ಹೀಟಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಹೀಟ್ ಆಗೋದು ಕಂಟ್ರೋಲ್ ಆಗೋಲ್ಲ ಫುಲ್ಲು. ಅಂದರೆ ಇವಾಗ ನಾರ್ಮಲ್ ಆಗಿ 250cc ಏನಾಗುತ್ತೆ ಅಂದರೆ ನೀವು ಟ್ರಾಫಿಕಲ್ಲೆಲ್ಲ ಬೇರೆ ಏನಾದರೂ ಆಫ್ ರೋಡಲ್ಲೆಲ್ಲ ಸ್ಲೋ ಆಗಿ ಟೈಮಲ್ಲಿ ತುಂಬ ಹೀಟ್ ಆಗುತ್ತೆ. ಅದು ನನಗೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ ನಾನೇನೋ ಒಂದು 800cc ಬೈಕಲ್ಲಿ ಕೂತ್ಕೊಂಡಿದ್ದೀನೋ ಆ ಥರ ಕಾಲಿಗೆಲ್ಲ ಹಾಗೆ ಹೊಡಿತಾ ಇರುತ್ತೆ. ಸೊ ಈಟಿಂಗ್ ಒಂದು ಇಶ್ಯೂ ಇದ್ದೇ ಇರುತ್ತೆ ಟ್ರಾಫಿಕಲ್ಲಿ ಮಾತ್ರ. ಅಲ್ಲದೆ ಹೈವೇಯಲ್ಲಿ 140 150 ನೀವು ಟಾಪ್ ಸ್ಪೀಡಲ್ಲಿ ಹೋದ್ರೂ ಏನು ಪ್ರಾಬ್ಲಮ್ ಆಗಲ್ಲ, ಗೊತ್ತೇ ಆಗಲ್ಲ. ಮತ್ತು ಟೈರ್ ಇದ್ದು ನಾನು ಹೇಳಿದ್ನಲ್ಲ, ನಾರ್ಮಲ್ ಆಗಿ ನಿಮಗೆ ಟೈರ್ 5,000 6,000 ಎಲ್ಲ ಸಿಗುತ್ತೆ ಅಡ್ವೆಂಚರ್ ಇದೆಲ್ಲ.
ಬಟ್ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಯಾವ ಥರ ಆಫ್ ರೋಡಿಂಗ್ ಟೂರಿಂಗ್ ಬೈಕ್ ಟೈರ್ ಆಗ್ತಾ ಇದ್ದೀರಾ ಅಂತ, ಅಲ್ಲ ಬಟನ್ಸ್ ಬೇರೆ ಏನಾದರೂ ಓವರ್ ಆಗಿ ಮಾಡ್ತಾ ಇದ್ದೀರಾ ಅಂತ. ಯಾಕಂದರೆ ನಂದು 2 ಟೈರ್ ಬಂದುಬಿಟ್ಟು 20,000 ಆಗಿತ್ತು, ನಾನು ಕಾರವಾರದಲ್ಲಿ ಇರೋ ಟೈಮಲ್ಲಿ ಆಗಿದೆ, ನಿಮ್ಗೆ ಗೊತ್ತಿದೆ, ನಾನು ಅದರದ್ದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಟೈರದ್ದು ಒಂದೇ ಟೈರ್ ಅಂದರೆ ಜಾಸ್ತಿ ಆಫ್ ರೋಡ್ ಮಾಡೋ ಟೈಮಲ್ಲಿ ಅಥವಾ ನೀವು ಒಂದು ಲಾಂಗೆಲ್ಲ ಹೊಡೆಯೋ ಟೈಮಲ್ಲಿ ನಿಮಗೆ ಲಿಮಿಟ್ ಅಂತ ಇರುತ್ತೆ ಇಷ್ಟೇ. ಅದಾದಮೇಲೆ ಜಾಸ್ತಿ ಅದರದ್ದು ಟೈರ್ದು ಗ್ರಿಪ್ಪೆಲ್ಲ ಹೋದ್ಮೇಲೆ ಚೇಂಜ್ ಮಾಡಬೇಕಾಗುತ್ತೆ. ಓಕೆನಾ, ಇವಾಗ ಆಲ್ಮೋಸ್ಟ್ ನಾನು ಟೈರ್ ಚೇಂಜ್ ಮಾಡಿ ಮತ್ತೆ ಒಂದು 4-5,000 ಕಿಲೋಮೀಟ್ರ್ ಓಡಿದೆ. ಟೈರ್ ಚೇಂಜ್ ಮಾಡಿದ ಮೇಲೆ ಎಲ್ಲ ನನಗೆ ರೈಡಲ್ಲೂ ಎಲ್ಲ ಟ್ರಿಪ್ಪಲ್ಲೂ ನನಗೆ ಮೈಲೇಜ್ ಶಾರ್ಟ್ ಆಗ್ತಾಯಿದೆ, ಹಂಗೆ ಹ್ಯಾಂಡ್ಲ್ ಬಾರ್ ಫುಲ್ ಟೈಟ್ ಆಗ್ತಾಯಿದೆ. ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಗೊತ್ತಾಗ್ತಾ ಇದೆ. ಇದೇನಾಗಿದೆ ಅಂದರೆ ಇವಾಗ ನಾವು ಮೊಬೈಲ್ಗೆ ಯಾವ ಥರ ಸ್ಕ್ರೀನ್ ಗಾರ್ಡ್ ಹಾಕ್ತೀವಿ ಅದೇ ಥರ ನಾನು TSP ಸ್ಕ್ರೀನ್ ಗಾರ್ಡ್ ಹಾಕಿದ್ದೀನಿ. ಸೊ ಹಂಗಾಗಿ ಬಿಸಿಲಿ ಟೈಮಲ್ಲಿ ಅದಂಗೆ ಬಿಸಿಲಲ್ಲಿ ಎಲ್ಲಾದರೂ ಹೊರಗಡೆ ಇಟ್ಟಾಗಲ್ಲ, ಬಿಸಿಲು ಹೊಡೆದು ಸೈಡ್ನಿಂದ ಇದು ಮಾಡಿದೆ. ಸೊ ಅದು ನಮಗೆ ಬೇರೆ ಚೇಂಜ್ ಮಾಡ್ಬೋದು ನಮಗೆ ಟೈಮ್ ಬಂದಾಗ. ಅಮೆಝಾನ್ ಫ್ಲಿಪ್ಕಾರ್ಟಲ್ಲೆಲ್ಲ ಅದು ಒಂದು 230-400 400 ಒಳಗಡೆ ಏನೋ ಇದೆ. ಸ್ಟಾರ್ಟಿಂಗ್ ಬಂದ್ಬಿಟ್ಟು 230, ಆಮೇಲೆ 400 ಅಂತ. ಇನ್ನೊಂದು ಕೇಸ್ ಥರ ಬರುತ್ತೆ, ಕೇಸ್ ಹಾಕ್ಬೋದು, ಬಟ್ ಅದು ನಿಮಗೆ 1500 ಆ ಥರ ಏನೋ ಬರುತ್ತೆ. 1500 1800 ಏನೋ ಬರುತ್ತೆ, ಅದು ಫುಲ್ ಕೇಸು. ಆ್ಯಕ್ಚುಲಿ ನನ್ನ ಪ್ರಕಾರ ಹಿಮಾಲಯ ತಗೊಳ್ಳೋದಾ ಇಲ್ಲಾಂದರೆ ಅಡ್ವೆಂಚರ್ KTM ತಗೊಳ್ಳೋದಾ ಮತ್ತು ಎಕ್ಸ್ಪಲ್ಸ್ ತಗೊಳ್ಳೋದಾ ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ನಾನು ಹೇಳ್ತಾ ಇದ್ದೀನಿ ಹಿಮಾಲಯನು ಬೆಸ್ಟ್ ಅವರವರಿಗೆ, ಆಮೇಲೆ ಎಕ್ಸ್ಪಲ್ಸೂ ಒಳ್ಳೇದು ಆಫ್ ರೋಡಿಗೆ ಟೂರಿಂಗೆಲ್ಲ, ನಾನು ಇಲ್ಲೇ ಅಂತಿಲ್ಲ. ಬಟ್ ಕೆಲವೊಮ್ಮೆ ನೀವು ಪವರಲ್ಲೆಲ್ಲ ನೋಡ್ತಾ ಇದ್ದೀರಾ, ಒಳ್ಳೆ ರೇಸ್ ಥರ ಇಲ್ಲ ಓವರ್ಟೇಕ್ ಎಲ್ಲ ಥರ ಮಾಡೋ ಥರ. ಸೊ ಆ ಟೈಮಲ್ಲೆಲ್ಲ ಏನಾಗುತ್ತೆ ಅಂದರೆ KTM ಅಡ್ವೆಂಚರೇ ನನ್ನ ಒಪಿನಿಯನ್. ಯಾಕಂದರೆ ನಾನು ಯಾವತ್ತೂ ಪವರಲ್ಲೆಲ್ಲ KTM ಇಂಜಿನಿಗೆ ನಾನು ಕೊಡ್ತೀನಿ, ಬೇರೆ ನಂಗೆ ಗೊತ್ತಿಲ್ಲ ಹಂಗಂತೇಳಿ ನಾನು ಬೇರೆ ಗಾಡಿ ಓಡಿಸಿಲ್ಲ ಅಂತಲ್ಲ, ಎಲ್ಲ ಓಡಿಸಿದ್ದೀನಿ. ಬಟ್ ನನ್ನ ಪರ್ಸ್ನಲ್ ಫೀಲ್ ಬಂದುಬಿಟ್ಟು KTM. ಯಾಕಂದರೆ ಇನ್ನು ಅಡ್ವೆಂಚರಲ್ಲಿ ನಾನು ಡ್ಯೂಕ್ 390 ತಗೊಂಡ್ರು ಇಲ್ಲ ಅದಕ್ಕಿಂತ ಮೇಲೆ ಬೇರೆ ಯಾವುದಾದ್ರೂ ಅಡ್ವೆಂಚರ್ ತಗೊಂಡ್ರು ನನಗೆ ಒಪಿನಿಯನ್ ಏನಂದರೆ KTM. ಸಮ್ ಟೈಮ್ ಏನಾಗುತ್ತೆ ಅಂದರೆ ಈ ಥರ ಎಲ್ಲ ನಮ್ಗೆ ಹೊಡಿಬೋದು. ಈ ಫೀಲೆಲ್ಲ ನಿಮಗೆ ಹಿಮಾಲಯ ಅಥವಾ ಎಕ್ಸ್ಪಲ್ಸರ್ಗೆಲ್ಲ ಸಿಗಲ್ಲ, ಈ ಪವರು ಕೂಡ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಇವಾಗ 25,000 ಕಿಲೋಮೀಟ್ರಲ್ಲಿ ನನಗೆ ಆದ ಫೀಲ್ ಏನಂದರೆ, ನಾವು ಇವಾಗ ಲಾಂಗ್ ರೈಡ್ ಹೋಗ್ತಾ ಇದ್ದೀವಿ, 1000 ಕಿಲೋಮೀಟರ್ ರೈಡ್ ಹೋಗ್ತಾ ಇದ್ದೀವಿ ಅಂದ್ಕೊಳ್ಳಿ, ಒಂದು ಟ್ರಿಪ್. ಸೊ ಏನಾಗುತ್ತೆ ಅಂದರೆ ನಾವು ಬೆಳಗಿಂದ ಸ್ಟಾರ್ಟ್ ಮಾಡಿದ್ದೀವಿ, ಒಂದು ಮಧ್ಯಾಹ್ನ ಆಗುವಾಗ ಸಂಜೆ ಆಗುವಾಗ ಗಾಡಿ ನಾವು ರೆಸ್ಟ್ ಕೊಡದೆ ಫುಲ್ ಲಾಂಗ್ ಹೊಡಿತಾ ಇದ್ರೆ ಆ ಟೈಮಲ್ಲಿ ಗಾಡಿ ಸ್ವಲ್ಪ ಪ್ರೆಷರ್ ಕೊಡುತ್ತೆ. ಒಂದು ಏನಿಲ್ಲಾದರೂ ಹಾಫ್ ಆನ್ ಅವರ್ ಗಾಡಿ ಎಲ್ಲಾದರೂ ನಿಲ್ಲಿಸ್ಬೇಕು, ಇಲ್ಲಾಂದರೆ ನಮಗೆ ಒಂಥರ ಏನು ಫೀಲ್ ಆಗುತ್ತೆ, ಇಂಜಿನ್ ಎಲ್ಲ ಒಂಥರ ಏನೋ ಬೇರೆ ಒಂಥರ ಸೌಂಡ್ ಆಗುತ್ತೆ. KTM ಅಡ್ವೆಂಚರ್ದು ನಾನು ಹೇಳ್ತಿದ್ದೀನಿ. ಇವಾಗ ಒಂದು 400 ಕಿಲೋಮೀಟರ್ ನಾ ಬರ್ತಾ ಇದ್ದೀನಿ ಅಂದರು, 300 ಕಿಲೋಮೀಟರ್ ಆಗಿದ್ರು ನನಗೆ ಮತ್ತೆ ಒಂದು ಹಾಫ್ ಆನ್ ಅವರ್ ನಿಲ್ಲಿಸ್ಬೇಕು, ಒಂದೇ ಇದರಲ್ಲಿ ಕಂಟಿನ್ಯೂ ಹೊಡಿಯೋಕ್ಕಾಗಲ್ಲ. ಸೊ ಹಿಮಾಲಯದಲ್ಲಿ ಆ ಪ್ರಾಬ್ಲಮ್ ಇರೋಲ್ಲ, ಹಿಮಾಲಯದಲ್ಲಿ ಫುಲ್ ಕಂಟಿನ್ಯೂ ಆಗಿ ಹೊಡಿಬೋದು. ಬಟ್ KTM ಅಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ರೆಸ್ಟ್ ಕೊಡಲೇಬೇಕು, ಇಲ್ಲಾಂದರೆ ನಮಗೆ ಒಂಥರ ಏನೋ ಫೀಲ್ ಆಗುತ್ತೆ, ಗಾಡಿ ಏನೋ ಒಂಥರ ನಾರ್ಮಲ್ ಆಗಿ ಸೌಂಡ್ ಇಲ್ಲ, ಏನೋ ಬೇರೆ ಸೌಂಡ್ ಬರ್ತಾ ಇದೆ. ಸೊ ಇಂಜಿನ್ ಪ್ರೆಷರ್ ಇರುತ್ತೆ, ಟಾರ್ಕ್ ಇದೆಲ್ಲ. ಸೊ ಆ ಒಂದು ರೀಸನ್ ಆಗಿ ನಮಗೆ ಒಂದು ಹಾಫ್ ಆನ್ ಅವರ್ 20 ಮಿನಿಟ್ಸ್ ಬ್ರೇಕ್ ಮಾಡಿ ಮತ್ತೆ ರೈಡ್ ಸ್ಟಾರ್ಟ್ ಮಾಡಬೇಕು. ಅದು ಬಿಟ್ಟರೆ ನನ್ನ ಪ್ರಕಾರ ಬೇರೆ ಕಂಪ್ಲೇಂಟ್ ಬಂದಿರೋ ಅಂದರೆ ನಾನು ಹೇಳಿದ್ನಲ್ಲ, ಚೈನದಂತೂ ಅವಾಗವಾಗ ಬರ್ತಾ ಇರುತ್ತೆ. ನೀವು ಚೈನ್ ಲೂಬ್ ಹಾಕದೆ ಗಾಡಿ ಓಡಿಸಿದ್ರೆ ತುಂಬ ಅಂದರೆ ಸ್ವಲ್ಪ ಟಸ್ಟ್ ಆದ್ರೂ ಗಾಡಿ ಏನಾಗುತ್ತೆ ಅಂದರೆ ಫುಲ್ ಕಂಪ್ಲೀಟಾಗಿ ಸೌಂಡ್ ಬರುತ್ತೆ ಚೈನಿಂದ. ಓಕೆನಾ, ಚೈನ್ ಕಂಪಲ್ಸರಿಯಾಗಿ ಚೈನ್ ಟೈಟ್ ಮಾಡ್ತಾ ಇರಬೇಕು, ಆಮೇಲೆ ಚೈನ್ ಸ್ಪ್ರೇನು ಮಾಡ್ತಾ ಇರಬೇಕು, ಇದೆರಡು ಮಾಡಲೇಬೇಕು. ನನ್ನ ಪ್ರಕಾರ ಏನಂದರೆ ನಾವು ಹುಡುಗಿರಿಗೆ ಎಷ್ಟು ಖರ್ಚು ಮಾಡ್ತೀವಿ, ಎಷ್ಟು ಲಾಯಲ್ ಆಗಿರ್ತೀವಿ, ಅದೆಲ್ಲ ಎಂದ ಟೈಮ್ ವೇಸ್ಟೇ. ಬಟ್ ಬೈಕ್ ಹಂಗೆಲ್ಲ, ಬೈಕಲ್ಲಿ ನಾವು ಎಷ್ಟು ಖರ್ಚು ಮಾಡ್ತಾ ಅದನ್ನು ಎಷ್ಟು ಒಳ್ಳೆಯದಾಗಿರುತ್ತೆ, ಒಳ್ಳೆದು ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ, ಎಂದ ಟೈಮ್ ಅದು ನಮ್ಮ ಜೊತೆನೇ ಇರುತ್ತೆ, ನಮಗೆ ಯಾವತ್ತೂ ಅದು ಮೋಸ ಮಾಡಲ್ಲ, ಕೈ ಕೊಡಲ್ಲ ನಮ್ಮನ್ನು ಬಿಟ್ಟು. ನಿಯತ್ತಿರೋ ಒಂದು ವಸ್ತು ಅಂದರೆ ಅದು ಬೈಕ್ ಮಾತ್ರ. ಹುಡುಗಿರು ಏನು ಮಾಡ್ತಾರೆ ಅಂದರೆ ನಮ್ಮ ಜೊತೆ ನಿಯತ್ತಿದ್ದು ನಮಗಿಂತ ಬೆಟರ್ ಆಪ್ಷನ್ ಸಿಗುವಾಗ ಬಿಟ್ಟು ಹೋಗ್ತಾರೆ. ಬಟ್ ಬೈಕ್ ಹಂಗೆಲ್ಲ, ಬೈಕ್ ಒಂದ್ಸಲ ನಾವು ತಗೊಂಡು ಅದಕ್ಕೆ ನಾವು ಮೇಂಟೆನೆನ್ಸ್ ಮಾಡಿ ಖರ್ಚು ಮಾಡಿ ಎಲ್ಲ ನೋಡ್ಕೊಂಡಿದ್ಮೇಲೆ ಎಂದ ಟೈಮ್ ತನಕ ಅದು ನಮ್ಮ ಜೊತೆನೇ ಇರುತ್ತೆ, ನಮ್ಮನ್ನು ಬಿಟ್ಟು ಬೇರೆ ಒಳ್ಳೆ ಓನರ್ ಸಿಗ್ದ ಅಂತ ಯಾವತ್ತೂ ಹೋಗಲ್ಲ. ಸೊ ಆ್ಯಕ್ಚುಲಿ ಇವಾಗ 25,000 ಕಿಲೋಮೀಟರ್ ಆಗಿ ಏನೇನು ಪ್ರಾಬ್ಲಮ್ ಇದೆ ಅಂತ ನಾನು ಹೇಳ್ತೀನಿ. ಇವಾಗ ನಂದು ಬಂದುಬಿಟ್ಟು ಫಸ್ಟ್ ಟೈಮ್ ಏನಾಯಿತು ಅಂದರೆ ಟೈರ್ ಚೇಂಜ್ ಮಾಡಿದಾಗ ನನಗೆ ಇಲ್ಲಿದ್ದೊಂದು ಮಡ್ಗಾಡು ತೆಗೆಯೋ ಅವಶ್ಯಕತೆ ಬಂತು. ಯಾಕಂದರೆ ಇಲ್ಲಿ ಬಟನ್ಸ್ ಎಲ್ಲ ಇತ್ತಲ್ಲ, ಸೊ ಬಟನ್ಸ್ ಇರುವಾಗ ಇಲ್ಲಿ ಒಂದು ಪೀಸ್ ಬರುತ್ತೆ, ಅದನ್ನು ಇಲ್ಲಿ ಬೋಲ್ಟಲ್ಲಿ ಹಾಕಿ, ಆ ಬೋಲ್ಟ್ ಏನಾಗುತ್ತೆ ಅಂದರೆ ಒಳಗಡೆ ರನ್ನಿಂಗಲ್ಲಿ ಕಟ್ಟ ಸೌಂಡ್ ಬರುತ್ತೆ ಇದು ಟಚ್ ಆಗಿ. ಸೊ ಅದಕ್ಕಿಂತ ಇವಾಗ ತೆಗೆದು ಇನ್ನೂ ಹಾಕಿಲ್ಲ, ಅದಂಗೆ ಮನೆಯಲ್ಲಿದೆ. ಆಮೇಲೆ ಇನ್ನೊಂದು ಏನಂದರೆ ನಾನು LED ಹೆಡ್ಲೈಟ್ ಫಿಕ್ಸ್ ಮಾಡೋ ಟೈಮಲ್ಲಿ
LED ಹೆಡ್ಲೈಟ್ ಫಿಕ್ಸ್ ಮಾಡೋ ಟೈಮಲ್ಲಿ ಇಲ್ಲಿಂದ ಅವ್ರು ಬಿಚ್ಚಿದ್ರು. ಸೊ ಬಿಚ್ಚಿದ ಮೇಲೆ ಏನಾಯಿತು ಅಂದರೆ ಅದು ನಾವೊಂದು 5-6 ಟೈಮು ಸರ್ವಿಸ್ ಮಾಡೋ ಟೈಮು ಹೇಳಿದೆ, ಇದು ವೈಬ್ರೇಷನ್ ಬರ್ತಾ ಇದೆ, ಏನಾದರೂ ಪ್ರಾಬ್ಲಮ್ ಇದೆ ಇದು ಮಾಡಿ ಅಂತ. ಸೊ ಅವರು ಆಗ್ತಾ ಇಲ್ಲ, ಅದು ಆಗಲ್ಲ ಅಂದರು. ಯಾಕಂದರೆ ಅದು ಇನ್ನೂ ಫುಲ್ ಸೆಟ್ಟೇ ಚೇಂಜ್ ಮಾಡಬೇಕು. ಸೆಟ್ಟೇ ಚೇಂಜ್ ಮಾಡುವಾಗ LED ಬರಲ್ಲ, ಮತ್ತು LCD ನಾರ್ಮಲ್ ಲೈಟೇ ಬರುತ್ತೆ. ಸೊ ನಾನು ಅಡ್ವೆಂಚರ್ ಇಟ್ಕೊಳ್ಳೋರ ಹತ್ರ ಹೇಳೋದಂದರೆ ಸುಮ್ಮನೆ LED ಹಾಕೋಕೆ ಹೋದರೆ ಏನಾಗುತ್ತೆ ಅಂದರೆ ನಿಮ್ಮ ಇಲ್ಲಿದ್ದು ಕ್ರ್ಯಾಕ್ ಬರುತ್ತೆ, ಸೈಡಿದ್ದು ಗಮ್ ಬಿಟ್ಟು ಹೋದರೆ ಮತ್ತೆ ಅದು ಪರ್ಮನೆಂಟಾಗಿ ಇದಾಗಲ್ಲ, ಫಿಕ್ಸ್ ಆಗಲ್ಲ. ಅಂದರೆ ಅಷ್ಟು ನಾರ್ಮಲ್ ಪ್ರಾಬ್ಲಮ್ಮು, ದೊಡ್ಡ ಪ್ರಾಬ್ಲಮ್ ಅಲ್ಲ, ನಾರ್ಮಲ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಬಟ್ ಆದ್ರೂ ಹೇಳ್ತಾ ಇದ್ದೀನಿ, ಒಂದು ಸೌಂಡ್ ಬರುವಾಗ ಏನಾಗುತ್ತೆ ಅಂದರೆ ನಮಗೆ ಇರಿಟೇಷನ್ ಆಗುತ್ತೆ, ಅದೊಂದು ಪ್ರಾಬ್ಲಮ್ ಇರುತ್ತೆ ಆಫ್ ರೋಡಲ್ಲೆಲ್ಲ. ಮತ್ತು ಇನ್ನೊಂದು, ನಾವು ಇಂದ ಕೆರಿಯರ್ ಯಾವುದು ಇಟ್ಟರು ಏನಾಗುತ್ತೆ ಅಂತ ಸ್ವಲ್ಪ ದಿನ ಅಷ್ಟೇ, ಯಾವ ಕೆರಿಯರ್ ಇಟ್ಟರು ನಿಮಗೆ ಮಳೆಗೆ ಬಿಸಿಲಿಗೆ ಏನಾಗುತ್ತೆ ಈ ಥರ ಕ್ರ್ಯಾಕ್ ಬರುತ್ತೆ. ಸ್ವಲ್ಪ ಪೈಂಟ್ ಎದ್ದೊಳೋದು ಅಲ್ಲ, ವಾಷಿಂಗ್ ಟೈಮಲ್ಲ, ಅದು ಎಷ್ಟು ಮೇಂಟೈನ್ ಮಾಡಿದ್ರೆ ಅಷ್ಟೇ. ಮತ್ತು ಇವಾಗ ನಾನು 2 ಟೈರ್ ಚೇಂಜ್ ಮಾಡಿ 4000 ಕಿಲೋಮೀಟ್ರ್ ಆಗಿದೆ ಆಲ್ಮೋಸ್ಟು. ಸೊ ಫ್ರಂಟ್ ಟೈರ್ ನಾನು ಚೇಂಜ್ ಮಾಡುವ ಐಡಿಯಾದಲ್ಲಿ ಇದ್ದೀನಿ, ಇವಾಗಲ್ಲ 1-2-3 ಮಂತ್ ಬಿಟ್ಟು. ಯಾಕಂದರೆ ಏಪ್ರಿಲಲ್ಲಿ ನಮ್ಮದು ಒಂದು ದೊಡ್ಡ ಊಟಿ ರೈಡ್ ಇದೆ, ಅದಾದಮೇಲೆ ನಾನು ಮಾಡ್ತಾಯಿದ್ದೀನಿ. ಸೊ ಯಾಕಂದರೆ ಇದು ಒಂದೇದು ಮೈಲೇಜ್ ಶಾರ್ಟ್, ಇನ್ನೊಂದು ನನಗೆ ಬೈಕ್ ಇವಾಗ ಸೆಟ್ ಆಯಿತು. ನನ್ನ ಬಿಟ್ಟು ಬೇರೆ ಯಾರಾದರೂ ನನ್ನ ಫ್ರೆಂಡ್ಸ್ ಯಾರಾದರೂ ಬೈಕ್ ಇವಾಗ ಹೋಗುವಾಗ ಅವರಿಗೆ ಕಂಫರ್ಟೇಬಲ್ ಆಗಲ್ಲ, ಹ್ಯಾಂಡ್ಲು ಫುಲ್ ಇದಾಗುತ್ತೆ ಅಂತ ಹೇಳ್ತಾರೆ. ಸೊ ಆ ಒಂದು ರೀಸನಾಗಿ ಚೇಂಜ್ ಮಾಡಬೇಕು. ಮತ್ತು ಇನ್ನೊಂದು ಅಂದರೆ ಚೈನ್ದು ನಾವು ಇವಾಗ ಯಾವಾಗ ಬೇಕಾದರೂ ಚೈನ್ ಲೂಸ್ ಆಗ್ತಾ ಇರುತ್ತೆ, ಅದೇ ಥರ ಡ್ರೈ ಆಗ್ತಾ ಇರುತ್ತೆ, ಅದೊಂದು ಮಾಡ್ತಾ ಇರಬೇಕು ಮೇಂಟೆನೆನ್ಸ್. ಆಮೇಲೆ ನಾರ್ಮಲಾಗಿ ಇಂಜಿನ್ ಆಯಿಲ್, ಕೂಲೆಂಟ್ ಎಲ್ಲ ಚೆಕ್ ಮಾಡ್ತಾಯಿದ್ರೆ ಬೇರೆ ಯಾವ ಪ್ರಾಬ್ಲಮ್ ಇಲ್ಲ ಅಡ್ವೆಂಚರಲ್ಲಿ ನನ್ನ ಪ್ರಕಾರ. ಯಾಕಂದರೆ ನಾನು ಇಷ್ಟು ಓಡಿಸಿದ್ದೀನಿ, 2 ವರ್ಷ 2 ಇಯರ್ಸ್ ಓಡಿಸಿದ್ದೀನಿ, ಎಲ್ಲೂ ಇದೇ ಇಷ್ಟು 2 ಇಯರ್ಸಲ್ಲಿ ನನಗೂ ಎಲ್ಲೂ ನನ್ನ ಬೈಕ್ ಕೈ ಕೊಟ್ಟಿಲ್ಲ. ಎನಿ ಟೈಮ್ ಆಗಲಿ, ಯಾವ ಡೇ ನೈಟ್ ಯಾವ ಜಾಗದಲ್ಲೂ ಯಾವ ಟೈಮಲ್ಲೂ ನನಗೆ ಒಂದು ಸಲ ಬೈಕ್ ಏನು ಪ್ರಾಬ್ಲಮ್ ಕೊಟ್ಟಿಲ್ಲ. ಯಾಕಂದರೆ ನಾನು ಹೇಳಿದ್ನಲ್ಲ, ನಾವು ನಮ್ಮ ಬೈಕನ್ನು ಯಾವ ಥರ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಅದಕ್ಕೆ ಎಷ್ಟು ಟೈಮ್ ಕೊಡ್ತೀವಿ, ಅದನ್ನು ಎಷ್ಟು ಚೆನ್ನಾಗಿ ನೋಡ್ತೀವಿ, ಅಷ್ಟೇ ಚೆನ್ನಾಗಿ ಅದು ನಮಗೂ ರಿಟರ್ನ್ ಕೊಡ್ತಿದೆ. ಯಾಕಂದರೆ ಬೈಕ್ ಅದು ಹುಡುಗಿ ಅಲ್ಲ, ನಾವು ಕೊಟ್ಟ ಪ್ರೀತಿ ರಿಟರ್ನ್ ಕೊಡೋದೇ ಇರಲಿಕ್ಕೆ. ಸೊ ನಾವು ಎಷ್ಟು ಚೆನ್ನಾಗಿ ನೋಡ್ತೀವಿ ಅಷ್ಟೇ ಚೆನ್ನಾಗಿ ನಮ್ಮದು ನೋಡ್ಕೊಳ್ತೀವಿ, ಅಷ್ಟೇ ಹೇಳೋದು ನಾನು. ಆದರೆ ನಾನು ಹೇಳ್ತೀನಿ, ಏನು ಪ್ರಾಬ್ಲಮ್, ಏನು ಟೆನ್ಷನಿಗೆ, ಏನು ಟೈರ್ಡ್ನೆಸ್ ಇದ್ರೂ ಸೊಲ್ಯೂಷನ್ ಒಂದೇ, ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ಬೈಕ್ ಇದ್ದರೆ ಬೈಕ್ ಪೆಟ್ರೋಲ್ ಹಾಕಿ ಸ್ಟಾರ್ಟ್ ಮಾಡಿ ಸ್ವಲ್ಪ ರೈಡ್ ಹೋಗಿ ಬಂದರೆ ಸಾಕು. ಎಲ್ಲ ಪ್ರಾಬ್ಲಮ್ಮು, ಟೆನ್ಷನು, ಟೈರ್ಡ್ನೆಸ್, ಏನು ಸಮಸ್ಯೆ ಇದ್ದರೆ ಎಲ್ಲ ಹೋಗುತ್ತೆ. ಓಕೆನಾ? ಆಲ್ ರೈಟ್ ಗಾಯ್ಸ್, ಇವತ್ತಿನ ವೀಡಿಯೋ ಇಷ್ಟನೇ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ನಂದು ಏನಾದರೂ ಮಾತುಕತೆ ಅಂತ ಇದ್ದರೆ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಫಾಲೋ ಮಾಡ್ಬೋದು, ಹಂಗೆ ಮೆಸೇಜನ್ನು ಮಾಡ್ಬೋದು. ಸೊ ನೆಕ್ಸ್ಟ್ ವೀಡಿಯೋ ಬರ್ತಾ ಇರುತ್ತೆ, ಅಲ್ಲಿ ತನಕ ಬಾಯ್ ಬಾಯ್.